ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ರೇಷನ್ ಅಕ್ಕಿ ಯೂಸ್ ಮಾಡಿಕೊಂಡು ನೀರು ದೋಸೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಜೊತೆಗೆ ಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನನ್ನ ಮಗನಿಗೆ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು. ಇದು ಮಾಡ್ತಾ ಇರುವಾಗ ಸ್ಟವ್ ಹತ್ರನೇ ನಿಂತಿರ್ತಾನೆ. ಅವನಿಗೆ ತುಂಬ ಇಷ್ಟ ದೋಸೆ, ಇದು ನೀರು ದೋಸೆ. ಬಾಕ್ಸಿಗೆ ಏನು ಮಾಡಲಿ ಅಂದರೆ ನೀರು ದೋಸೆ ಅಂತ ಹೇಳ್ತಾನೆ ಅವನು, ಅಷ್ಟು ಇಷ್ಟಪಡ್ತಾನೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ಆಫೀಸ್ಗೆ ಬಾಕ್ಸ್ ತೊಗೊಂಡೋಗೋರಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಗ್ಯಾಸ್ಟ್ರೈಟಿಸ್ ಆಗೋಲ್ಲ ಇದು ತಿನ್ನೋದ್ರಿಂದ. ಕೆಲವರು ಸೋಡಾ ಯೂಸ್ ಮಾಡ್ತಾರೆ, ನಾವು ದೋಸೆ ತಿನ್ನಲ್ಲ ಅನ್ನೋರಿಗೆಲ್ಲ ಇದಕ್ಕೆ ನಾವು ಸೋಡಾ ಯೂಸ್ ಮಾಡೋದಿಲ್ಲ. ಅದರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆ. ಇದು ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ ಇದು ದೋಸೆ, ನೋಡ್ತಾ ಇರ್ಬೋದು. ಇದಕ್ಕೆ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರಾತ್ರಿಯೇ ಅಕ್ಕಿನ ಚೆನ್ನಾಗಿ ತೊಳೆದು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನ. ಇದಕ್ಕೆ ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ, ಕಡಲೆ ಚಟ್ನಿ ಅಥವಾ ಕೆಂಪು ಚಟ್ನಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು ಮಟನ್ ಸಾಂಬಾರು, ಚಿಕನ್ ಸಾಂಬಾರುಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ. ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗಿದೆ ಅಂತ, ಪೇಪರ್ ಥರ ಇರುತ್ತೆ ಫ್ರೆಂಡ್ಸ್. ತುಂಬ ಇಷ್ಟ ಆಗುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ನಾನು ಇದನ್ನು ರಾತ್ರಿಯೇ ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಟಿದ್ದೆ ಅಕ್ಕಿನ. ಮತ್ತು ಹಸಿಕಾಯಿ ಒಂದು ಅರ್ಧ ಉಪ್ಪು ಹಸಿಕಾಯಿನ ತುರಿದಿಟ್ಕೊಂಡಿದ್ದೀನಿ. ಈಗ ಅಕ್ಕಿನ ಒಂದು ಜಾರಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಜೊತೆಗೆ ತುರಿದಿಟ್ಕೊಂಡಿರೋಂಥ ಹಸಿಕಾಯಿನ ಅದ್ರ ಜೊತೆಗೆ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಚೆನ್ನಾಗಿ ರುಬ್ಕೋಬೇಕು. ಇದು ತರಿ ಇದ್ದರೆ ದೋಸೆ ಅಷ್ಟು ಚೆನ್ನಾಗಿ ಬರೋಲ್ಲ, ಟೇಸ್ಟ್ ಇರೋಲ್ಲ. ಅದರಿಂದ ತುಂಬ ತೆಳ್ಳಗಿರಬೇಕು, ಮೆತ್ತಗೆ ರುಬ್ಬಬೇಕು. ನೋಡ್ತಾ ಇರ್ಬೋದು ಅದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಪಾತ್ರೆ ಇಟ್ಟಿತ್ತು. ಈಗ ನೋಡ್ತಾ ಇರ್ಬೋದು ನೀವು, ತುಂಬ ಫುಲ್ಲು ನೀರು ಹಾಕಿದ್ದೀನಿ ನಾನು. ಒಂದು ಪಾತ್ರೆ ಆಗೋಷ್ಟು ನೀರು ಹಾಕಿದ್ದೀನಿ. ನೀವು ಎಷ್ಟು ನೀರು ಸೇರಿಸ್ಕೊಳ್ತೀರೋ ಅಷ್ಟು ದೋಸೆ ಚೆನ್ನಾಗಿರುತ್ತೆ. ನೀರಾಗಿರಬೇಕು, ನೀರು ದೋಸೆ ಅಂತ ಹೇಳೋದು ಅದಕ್ಕೆ ಫುಲ್ಲು ನೀರಿರಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ನೆನಿಲಿ. ಇದು ಹಾಗೆ ಬೇಕಿದ್ರೂ ನೀವು ಹಾಕ್ಬೋದು, ಬಟ್ ಸ್ವಲ್ಪ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂಥ ಶೇಂಗಾ ಮತ್ತು ಹುರಿದಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ತುಂಬ ನುಣ್ಣಗೆ ಪೇಸ್ಟ್ ಮಾಡಲ್ಲ, ನಮ್ಮ ಮನೇಲಿ ಫುಲ್ ಪೇಸ್ಟ್ ಆದರೆ ಇಷ್ಟಪಡಲ್ಲ ಚಟ್ನಿನ. ಅದಕ್ಕೆ ಸ್ವಲ್ಪ ತರಿಯಾಗಿ ರುಬ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚಟ್ನಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ಚಟ್ನಿ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಚಟ್ನಿನ. ತುಂಬ ಗಟ್ಟಿ ಇರುತ್ತಲ್ಲ, ಅದರಿಂದ ಇದಕ್ಕೆ ಬೇಕಂದರೆ ನೀವು ಒಗ್ಗರಣೆ ಹಾಕ್ಕೋಬೋದು. ಸ್ವಲ್ಪ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಹಂಗೆ ಯೂಸ್ ಮಾಡಿದ್ದೀನಿ. ಇಲ್ಲಿ ಹಂಚು ಕಾಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಆಯಿಲ್ ಹಾಕಿ, ನಮ್ಮ ಮನೆಯವರೇ ನಾನೇ ಹಾಕ್ತೀನಿ ಕೊಡಮ್ಮ ದೋಸೆ ಅಂದರು, ಅದರಿಂದ ಅವರೇ ಹಾಕ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಈ ಥರ ನೀರಿರಬೇಕು. ಹಾಕಿ ಹಂಚನ್ನ ಈ ಥರ ತಿರುಗಿಸ್ತಾ ಇರಬೇಕು. ಮೇಲೆ ಬೇಕಿದ್ರೆ ನೀವು ತುಪ್ಪ, ಎಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಈ ಥರ ಆಯಿಲ್ ಹಾಕಿ ನಿಧಾನಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಅದೇ ಎದ್ದೇಳುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ದೋಸೆ. ಹಂಚು ನೋಡ್ತಾ ಇರ್ಬೋದು ನೀವು, ಬಿಡ್ತಾ ಇದೆ, ಅದು ಹಂಚನ್ನ ಬಿಡ್ತಾ ಇದೆ. ಈಗ ದೋಸೆ ರೆಡಿ ಆಯಿತು, ಚೆನ್ನಾಗಿರುತ್ತೆ. ಒಂದು ಸಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವು ಹೊಸಬ್ರು ಯೂಟ್ಯೂಬ್ ಚಾನಲ್ಗೆ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ, ಸಪೋರ್ಟ್ ಮಾಡಿ. ಇದು ಗ್ಯಾಸ್ ಸ್ಟವ್ ದಸರಾಗೆ ಅಂತ ನಮ್ಮ ಮನೆಯವರು ಗಿಫ್ಟ್ ಕೊಟ್ಟಿರೋದು, ಸರ್ಪ್ರೈಸ್ ಗಿಫ್ಟ್ ನನಗೆ. ಮೊದಲು ಚಿಕ್ಕದಿತ್ತು ಸ್ಟೀಲ್ ಸ್ಟವ್ವು, ಈಗ ಎಲಿಕಾ ಬ್ರ್ಯಾಂಡ್ದು ಕೊಡಿಸಿದ್ದಾರೆ. ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು ದೋಸೆ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ನೋಡಿ ಈ ಥರ ತೆಳುವಾಗಿ ಬಂದಿದೆ ದೋಸೆ. ಥ್ಯಾಂಕ್ ಯು.